ಹಾಯ್ ಫ್ರೆಂಡ್ಸ್, ಜಯಶ್ರೀ ಹಳ್ಳಿ ಸವಿರುಚಿಗೆ ಸ್ವಾಗತ. ಇವತ್ತು ವೆರಿ ಟೇಸ್ಟಿ ಕಲರ್ಫುಲ್ ವೆಜಿಟೇಬಲ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ರೆಸ್ಟೋರೆಂಟ್ಗಿಂತ ಸೂಪರ್ ಟೇಸ್ಟಿ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡಿ. ಮೊದಲಿಗೆ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ ಹಂಗೆ ಒಂದು ಸ್ವಲ್ಪ ಲೈಟಾಗಿ ಹೆಚ್ಕೊಳ್ಳಿ. ಜೀರಿಗೆ, ಮೆಣಸು, ಕೊತ್ತಂಬರಿ ಇಷ್ಟು ಎಲ್ಲ ನೀಟು ಮಸಾಲೆ ರೆಡಿ ಮಾಡ್ಕೊಳ್ಳಿ. ನೀವೆಲ್ಲ ಥರ ವೆಜಿಟೇಬಲ್ಸ್ ಉಪಯೋಗಿಸಿ, ಮೂಲಂಗಿ ಒಂದು ಬಿಟ್ಟು ಎಲ್ಲ ಥರ ವೆಜಿಟೇಬಲ್ಸ್ ಹಾಕ್ಬೋದು. ಬದನೆಕಾಯಿ ಮತ್ತು ಮೂಲಂಗಿ ಮತ್ತು ಹಾಗಲಕಾಯಿ ಅದನ್ನು ಬಿಟ್ಟು ಎಲ್ಲ ಥರ ವೆಜಿಟೇಬಲ್ಸ್ ಹಾಕ್ಬೋದು. ಕರಿಬೇವು ಒಗ್ಗರಣೆಗೆ ನಾನು ಸಾಂಬಾರು ಪೌಡ್ರು, ಗರಂ ಮಸಾಲ ಪೌಡ್ರು, ಅರಿಶಿನ ಪುಡಿ, ಖಾರ ಪುಡಿ ಮತ್ತು ಒಂದು ಸ್ವಲ್ಪ ಬಿರಿಯಾನಿ ಪೌಡ್ರ್ ಏನಾದರೂ ನೀವು ಯೂಸ್ ಮಾಡ್ಬೋದು. ಪಲಾವ್ ಪೌಡ್ರ್ ಬರುತ್ತೆ, ಅದನ್ನು ಹಾಕ್ಬೋದು ಸ್ವಲ್ಪ, ಒಂದೆರಡು ಸ್ಪೂನ್ ನೋಡಿ. ಮೊದಲಿಗೆ ಎಣ್ಣೆ ಹಾಕಿ ಬಾಣಲಿಗೆ ಸ್ವಲ್ಪ ಕಡಲೆಬೇಳೆ ಹಾಕಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಕಡಲೆಬೇಳೆ ಯೂಸ್ ಮಾಡ್ತೀನಿ. ಸಾಸಿವೆ, ಕರಿಬೇವು, ಗೋಡಂಬಿ ಏನು ಇಟ್ಕೊಂಡಿರ್ತೀರ ಗೋಡಂಬಿ, ಜೀರಿಗೆ, ಕೊತ್ತಂಬರಿ, ಪುದೀನ ಇದ್ದರೆ ಸ್ವಲ್ಪ ಪುದೀನ, ಆಮೇಲೆ ಮೆಣಸಿನ್ಕಾಯಿ. ಜಾಸ್ತಿ ಫ್ರೈ ಮಾಡಬೇಡಿ, ಲೈಟಾಗಿ ಫ್ರೈ ಮಾಡಿ. ಜಾಸ್ತಿ ಫ್ರೈ ಮಾಡಿದ್ರೆ ಅದು ಬೇರೆ ಥರನೇ ಟೇಸ್ಟ್ ಹೋಗ್ಬಿಡುತ್ತೆ, ಫ್ರೈಡ್ ರೈಸ್ ಆಗೋಲ್ಲ. ಲೈಟಾಗಿ ಅರ್ಧ ಫ್ರೈ ಮಾಡಿ, ಆಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಯಾವುದನ್ನು. ಆಮೇಲೆ ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕಿ. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ. ಕ್ಯಾಪ್ಸಿಕಮ್ಮಿಗೆ ಸಾಲ್ಟ್ ಹಿಡಿದ್ರೆ ಸಪ್ಪೆ ಅನಿಸಲ್ಲ ಫ್ರೈಡ್ ರೈಸಲ್ಲಿ. ಅದು ಆಮೇಲೆ ಒಂದು ಸ್ವಲ್ಪ ಒಂದು ಟೊಮೆಟೊ ಹೆಚ್ಕೊಂಡು ಹಾಕಿ, ಆಮೇಲೆ ಅದಕ್ಕೆ ವೆಜಿಟೇಬಲ್ಸ್ ಏನೇನು ಕಟ್ ಮಾಡ್ಕೊಂಡಿರ್ತೀರ ಅದನ್ನೆಲ್ಲ ವೆಜಿಟೇಬಲ್ಸ್ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಮುಚ್ಚಿಡಿ. ನೀರೇನು ಹಾಕೋದು ಬೇಡ, ಅದೇನು ಒತ್ತಲ್ಲ, ಸಿಯಲ್ಲ, ಏನಾಗಲ್ಲ. ನೀರೇನು ಆ್ಯಡ್ ಮಾಡಬೇಡಿ. ಹಾಗೆ ಒಂದು 10 ನಿಮಿಷ ಸಣ್ಣ ಹುರಿ ಇಟ್ಟು ಬೇಯಿಸಿ, ಅದು ಘಮ ಘಮ ಅಂತ ವಾಸನೆ ಬಂದು ಅದೇ ನೀರು ಬಿಟ್ಕೊಡುತ್ತೆ. ಅದೇ ನೀರಲ್ಲೇ ಅದು ಕುದಿಯುತ್ತೆ ತರಕಾರಿನೂ ಭಾಳ ಕುದಿಸೋಕೆ ಹೋಗ್ಬೇಡಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇಲೆ ಆ ಥರ ಲೈಟಾಗಿ ಹರಡ್ಕೊಳ್ಳಿ, ಅಂದರೆ ಮಿಕ್ಸ್ ಮಾಡಬೇಡಿ. ಆಮೇಲೆ ಏನೇನು ಮಸಾಲೆ ಪೌಡ್ರ್ ಹೇಳಿದ್ನಲ್ಲ ಅದನ್ನೆಲ್ಲ ಅದ್ರ ಮೇಲೆ ಹಾಕಿ, ಅದ್ರ ಮೇಲೆ 1 ಸ್ಪೂನು ಆಯಿಲ್ ಸ್ಪ್ರೆಡ್ ಮಾಡಿ. ಆ ಥರ ಆಯಿಲ್ ಸ್ಪ್ರೆಡ್ ಮಾಡಿ ಅದನ್ನು ಹಾಗೆ ಮುಚ್ಚಿ, ಮಿಕ್ಸ್ ಮಾಡಬೇಡಿ, ಯಾಕೆಂದರೆ ಹೊತ್ತು ಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಮುಚ್ಚಿ ಅದು ಒಂದು 5-10 ನಿಮಿಷ ಬೆಂದಿದ ತಕ್ಷಣ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಅದನ್ನು ಎತ್ತಿಬಿಟ್ಟು ಮಿಕ್ಸ್ ಮಾಡಿ. ಏನೂ ಒತ್ತಿರಲ್ಲ, ಏನೂ ಸಿದಿರಲ್ಲ, ತರಕಾರಿ ಎಲ್ಲ ನೀಟಾಗಿ ಫ್ರೈ ಆಗಿರುತ್ತೆ. ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾಯಿದೆ. ಉರಿ ಕಮ್ಮಿ ಮಾಡಿನೇ ಬೇಯಿಸಿ ಒಂದು 10 ನಿಮಿಷ. ಆಮೇಲೆ ನಾನು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಸೊ ಟೇಸ್ಟಿಗೆ ನೀವು ಮೇಲಾದರೂ ಹಾಕ್ಕೋಬೋದು, ಹಾಗೆ ಆದ್ರೂ ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ನಾನು ನಿಂಬೆಹಣ್ಣು ಹಾಕಿದರೆ ಇನ್ನೊಂದು ಸ್ವಲ್ಪ ಘಮ ಸ್ಮೆಲ್ ಬರುತ್ತೆ, ಟೇಸ್ಟ್ ಇರುತ್ತೆ ಅಂತ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಥರ ನಿಂಬೆಹಣ್ಣು ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹಾಕಿ. ಹೈ ಫ್ಲೇಮಲ್ಲಿ ಇಡಲೇಬೇಡಿ, ಲೋ ಫ್ಲೇಮಲ್ಲೇ ಬೇಯಿಸಬೇಕು ಎಲ್ಲನೂ, ಆವಾಗ ಟೇಸ್ಟ್ ಬರುತ್ತೆ. ಬೇಗ ಅರ್ಜೆಂಟಾಗಿ ಮಾಡಿದ್ರೆ ಟೇಸ್ಟ್ ಬರಲ್ಲ. ನೋಡಿ, ಎಲ್ಲ ಹಾಕಿದ್ಮೇಲೆ ಈ ಥರ ಆಯಲ್ ಬಿಟ್ಕೋಬೇಕು. ಆ ಥರ ಆಯಲ್ ಅದೇ ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿಟ್ಟು. ತುಂಬ ಟೇಸ್ಟಿಯಾಗಿರುತ್ತೆ, ಸೊ ಕಲರ್ಫುಲ್ಲಾಗಿರುತ್ತೆ. ಒಂದು ಸರಿ ಮಾಡ್ಕೊಂಡು ನೋಡಿದ್ರೆ ಇನ್ನೊಂದು ಸರಿ ಎಲ್ರಿಗೂ ಇಷ್ಟ ಆಗುತ್ತೆ. ಮನೇಲಿ ನೀವು ಹೋಟೆಲ್ಗೆ ಹೋಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಆಲ್ರೆಡಿ ರೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ರೈಸ್ನ ಒಂದು 10 ನಿಮಿಷ ನೀರಲ್ಲಿ ನೆನೆಸಿ ಮಾಡಿ, ಚೆನ್ನಾಗಿ ಬರುತ್ತೆ, ಗರಿಯಾಗಿ ಉದ್ರಾಗಿ ಬರುತ್ತೆ ರೈಸ್ ಮಾಡಬೇಕಾದ್ರೇ ಒಂದು ಸ್ವಲ್ಪ ಸಾಲ್ಟ್ ಹಾಕಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ, ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಯಿಲ್ ಹಾಕಿ ರೈಸ್ ಮಾಡ್ಕೊಳ್ಳಿ. ನೀಟಾಗಿ ರೈಸು ಚೆನ್ನಾಗಿ ಬರುತ್ತೆ, ಉದ್ರಾಗಿ ಅಂಟು ಆಗಲ್ಲ. ಆಮೇಲೆ ಒಂದು ಬಾಣಲಿಗೆ ಇಲ್ಲ ಒಂದು ಹಾಟ್ ಬಾಕ್ಸಿಗೆ ರೈಸ್ ಹಾಕ್ಕೊಂಡು ಅದ್ರ ಮೇಲೆ ಗೊಜ್ಜು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಟೇಸ್ಟ್ ನೋಡಿ ಹೇಗಿದೆ ಅಂತ. ಸ್ವಲ್ಪ ಸಾಲ್ಟ್ ಕಮ್ಮಿ ಇದ್ದರೆ ಸಾಲ್ಟ್ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಕ್ಕಳು, ಗಂಡ, ಹೆಂಡತಿ ಎಲ್ಲ ಕೂತ್ಕೊಂಡು ತಿನ್ನಿ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಒಂದು ಸರಿ ಮಾಡಿಕೊಡಿ, ಮನೆಯವರೆಲ್ಲ ಇನ್ನೊಂದು ಸರಿ ಮಾಡು ಅಂತ ಕೇಳ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಬೇಕಾದರೆ ಮೊಸರು ಬಜ್ಜಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ ಈ ವಿಡಿಯೋ ಇಷ್ಟ ಆಗಿದರೆ, ಈ ರೆಸಿಪಿ ಇಷ್ಟ ಆಗಿದರೆ ಕಮೆಂಟ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.